ಅವಧಿಗೂ ಮುನ್ನವೇ ಚಚ್ಚಲಿದೆ ಮಳೆ, ಮತ್ತೆ ಬೆಂಕಿಯಾಗುತ್ತೆ ಉತ್ತರ ಕರ್ನಾಟಕ. ಈ ವರ್ಷದ ಹವಾಮಾನ ಹೇಗಿರುತ್ತೆ ಗೊತ್ತಾ? ನಮಸ್ಕಾರ ಸ್ನೇಹಿತರೆ. ಬಿಸಿಲು, ಮಳೆ, ಮಳೆ, ಬಿಸಿಲು. ಬೇಸಿಗೆ ಬಂತು ಅಂದ್ರೆ ಸಾಕು, ಎಲ್ರೂ ಕಿವಿಯಾಗಲಿಸಿ ಕೇಳೋ ಶಬ್ದ. ಈ ವರ್ಷ ಬಿಸಿಲು ಹೇಗಿರುತ್ತೆ? ಮಳೆ ಸರಿಯಾಗತ್ತಾ? ಬೆಳೆಗಳಿಗೆ ನೀರು ಸಿಗುತ್ತಾ? ಮುಂದಿನ ವರ್ಷದ ತನಕ ಕಾಲುವೆಗೆ ನೀರು ಹರಿಯುತ್ತಾ? ಹೀಗೆ ಇಡೀ ವರ್ಷದ ಭವಿಷ್ಯ ನಿರ್ಧರಿಸೋ ಈ ಅವಧಿಗೆ ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇರ್ತಾರೆ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹವಾಮಾನ ಇಲಾಖೆ ಒಂದು ಇಂಪಾರ್ಟೆಂಟ್ ಮಾಹಿತಿಯನ್ನು ಕೊಟ್ಟಿದೆ. ಈ ಬಾರಿ ಅವಧಿಗೂ ಮುನ್ನವೇ ಹೆಚ್ಚು ಮಳೆ ಬರುತ್ತೆ, ಆದರೆ ಮುಂಗಾರಲ್ಲಿ ನಾವು ಅಂದ್ಕೊಂಡ ರೀತಿ ಮಳೆಯಾಗೋದು ಡೌಟ್ ಅಂತ ಹೇಳ್ತಿದ್ದಾರೆ. ಅಷ್ಟೇ ಅಲ್ಲ, ಉತ್ತರ ಕರ್ನಾಟಕ, ಮಲೆನಾಡು, ಕರಾವಳಿ, ದಕ್ಷಿಣ ಕರ್ನಾಟಕ ಹೀಗೆ ಎಲ್ಲ ಕಡೆಯೂ ವಿಭಿನ್ನ ವಾತಾವರಣ ಇರುತ್ತೆ. ಕೆಲ ಕಡೆ ಮಳೆ ಮತ್ತೆ ಕೆಲ ಕಡೆ ಹೀಟ್ ವೇವ್ ಇರುತ್ತೆ ಅಂತ ಹವಾಮಾನ ತಜ್ಞರು ಹೇಳಿದ್ದಾರೆ. ನವರಸಗಳು ಎಲ್ಲದೂ ಇದೆ ಈ ಸಲ. ಹೀಟ್ ವೇವ್, ಈ ಸಲ ಸಮ್ಮರಲ್ಲಿ ಹೀಟ್ ವೇವ್ ಇರುತ್ತಂತೆ, ಮಳೆನೂ ಬರುತ್ತಂತೆ. ಹಾಗಿದ್ರೆ ಈ ವರ್ಷದ ಹವಾಮಾನ ಏನು ಹೇಳುತ್ತೆ? ಮುಂದೆ ನಮಗೆ ಏನೆಲ್ಲ ಕಾದಿದೆ? ನಾವು ಯಾವ ರೀತಿ ತಯಾರಾಗಬೇಕು? ಕರ್ನಾಟಕದಲ್ಲಿ ಮಳೆ ಹೇಗಿರುತ್ತೆ? ದೇಶದಲ್ಲಿ ಮಳೆ ಚೆನ್ನಾಗಾಗತ್ತಾ? ದೇಶದ 43% ಅಂದರೆ 60 ಕೋಟಿ ಜನ ಕೃಷಿಯನ್ನೇ ನಂಬಿರೋರಿದ್ದಾರೆ. ಸೊ ಇದರಿಂದ ದೇಶದ ಆರ್ಥಿಕತೆ ಮೇಲೂ ಕೂಡ ಪರಿಣಾಮ ಆಗಲೇಬೇಕಲ್ಲ. ಯಾವ ರೀತಿ ಪರಿಣಾಮ ಆಗುತ್ತೆ ಎಲ್ಲವನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ವೆರಿ ವೆರಿ ಇಂಪಾರ್ಟೆಂಟ್ ವರದಿ ಇದು. ಮಸಾಲಾ ವರದಿ ಅಲ್ಲ, ಇನ್ಫಾರ್ಮೇಶನ್ ಇರೋ ವರದಿ, ಅತ್ಯಮೂಲ್ಯವಾದ ಬೇಕೇ ಆಗಿರೋ ಇನ್ಫಾರ್ಮೇಶನ್ ಇರೋ ವರದಿ. ಮಲೆನಾಡಿಗೆ ಭಾರಿ ಮಳೆ, ಇನ್ನೂ ಸುಡುತ್ತೆ ಉತ್ತರ ಕರ್ನಾಟಕ. ಸ್ನೇಹಿತರೆ, ಸದ್ಯ ಹವಾಮಾನ ಇಲಾಖೆ ಕೊಟ್ಟಿರೋ ಮಾಹಿತಿ ಪ್ರಕಾರ ಈ ಬಾರಿ ಮಳೆಗಾಲಕ್ಕೂ ಮೊದಲೇ ಅಂದರೆ ಪೂರ್ವ ಮುಂಗಾರಿನಲ್ಲಿ ಹೆಚ್ಚು ಮಳೆಯಾಗುತ್ತೆ. ಜೂನ್ 5ರಿಂದ ಅಧಿಕೃತವಾಗಿ ಮುಂಗಾರು ಮಳೆ ಶುರುವಾಗುತ್ತೆ. ಅದು ಸೆಪ್ಟೆಂಬರ್ ತನಕ ಇರುತ್ತೆ. ಅದಾದ್ಮೇಲೆ ಹಿಂಗಾರು. ಸದ್ಯ ಈಗ ಮಾರ್ಚ್ ತಿಂಗಳಲ್ಲಿ ಪ್ರೀ ಮಾನ್ಸೂನ್ ಶುರುವಾಗಿದೆ. ಈ ಅವಧಿಯಲ್ಲಿ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ವಾಡಿಕೆಗಿಂತ 30% ಹೆಚ್ಚು ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಈಗ ಆಲ್ರೆಡಿ ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿ, ಭಾರತದ ಈ ಎರಡೂ ಸೈಡ್ ಚಂಡಮಾರುತ ಏಳ್ತಾ ಇದ್ದು ದೇಶದ 18 ರಾಜ್ಯಗಳಿಗೆ ಜೋರಾಗಿ ಮಳೆಯಾಗುತ್ತೆ ಅನ್ನೋ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಾಗಿದೆ. ಆಲ್ರೆಡಿ ಕೆಲ ಕಡೆ ಆಲಿಕಲ್ಲು ಸಹಿತ ಮಳೆ ಕೂಡ ಆಗಿದೆ. ಬೆಂಗಳೂರಲ್ಲೂ ಕೂಡ ಮಳೆಯ ಸಿಂಚನ ಆಗಿದೆ. 3-4 ದಿನ ಮಳೆಯ ಮುನ್ಸೂಚನೆ ಕೂಡ ಕೊಡಲಾಗಿದೆ. ಸೊ ಇದು ಹೀಗೆ ಮುಂದುವರಿಯುತ್ತೆ. ಬಿಸಿಲಿನ ಜೊತೆಗೆ ಉತ್ತಮ ಮಳೆನೂ ಆಗ್ತಾ ಇರುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಸ್ನೇಹಿತರೆ, ದೇಶದಲ್ಲಿ ಈ ಪೂರ್ವ ಮುಂಗಾರು ಮಳೆ ಅಂದ್ರೆ ಮಾರ್ಚ್ನಿಂದ ಮೇ ತನಕ ಬೀಳೋ ಬೇಸಿಗೆ ಕಾಲದಲ್ಲಿ ಬೀಳೋ ಮಳೆ ದೇಶದ ಒಟ್ಟಾರೆ ವಾರ್ಷಿಕ ಮಳೆಯಲ್ಲಿ 10-11% ಇರುತ್ತೆ. 110-120 ಮಿಲಿಮೀಟರ್. ಈ ಬಾರಿ ಅದು ದಕ್ಷಿಣ ಕರ್ನಾಟಕದಲ್ಲಿ ಸ್ವಲ್ಪ ಹೆಚ್ಚೇ ಆಗ್ಬೋದು ಅಂತ ಹವಾಮಾನ ತಜ್ಞರು ಹೇಳ್ತಾ ಇದ್ದಾರೆ. ಹಾಗಂತ ಎಲ್ಲ ಕಡೆ ಯೂನಿಫಾರ್ಮ್ ಆಗಿ ಜೋರಾಗಿ ಮಳೆ ಆಗುತ್ತೆ ಅಂತಲ್ಲ. ಕರ್ನಾಟಕದ ವಿಚಾರನೇ ತಗೊಳ್ಳಿ. ಈಗ ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಹೆಚ್ಚಾಗುತ್ತೆ, ಸ್ವಲ್ಪ ಜಾಸ್ತಿ ಆಗುತ್ತೆ ಬೇರೆ ಕಡೆ ಕಂಪೇರ್ ಮಾಡಿದ್ರೆ. ಉದಾಹರಣೆಗೆ ಈ ಮಾರ್ಚ್ನಿಂದ ಮೇ ತಿಂಗಳ ಅವಧಿಯಲ್ಲಿ ವಾಡಿಕೆಗಿಂತ 50-60% ಜಾಸ್ತಿ ಮಳೆಯಾಗುತ್ತೆ. ಏನೋ ಉತ್ತರ ಕರ್ನಾಟಕ ಭಾಗಕ್ಕೆ ಪೂರ್ವ ಮುಂಗಾರಿನಲ್ಲಿ ಹೆಚ್ಚಿನ ಮಳೆ ಆಗಲ್ಲ. ಪ್ರತಿ ಸಲದಂತೆ ಈ ಬಾರಿ ಕೂಡ ಬಿಸಿಲೇ ಇರುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಇಲ್ಲಿ ನಿಮಗೊಂದು ಪ್ರಶ್ನೆ ಕಾಡ್ಬೋದು, ಅರೆ ಉಳಿದೆಲ್ಲ ಭಾಗದಲ್ಲಿ ಮಳೆ ಆದರೆ ನಮ್ಮದೇ ಈ ಭೂಭಾಗ, ಈ ಉತ್ತರ ಕರ್ನಾಟಕ, ಈ ಕಲ್ಯಾಣ ಕರ್ನಾಟಕ, ಈ ಭಾಗದಲ್ಲಿ ಸುಡುವ ಬಿಸಿಲು ಯಾಕೆ ಅಂತ ಅನಿಸ್ಬೋದು. ಅದಕ್ಕೂ ಒಂದು ಕುತೂಹಲಕಾರಿ ಕಾರಣ ಇದೆ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ ಕಾಶಿ ಅಯೋಧ್ಯೆಗೆ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ ಕೇವಲ 39,500 ಮಾತ್ರ. ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಗಯಾ ಬೋಧ್ ಗಯಾ 4 ನೈಟ್ 5 ಡೇಸ್ ಟ್ರಿಪ್ ಇದು. ಇದರಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ದರ್ಶನ, ಎಸಿ ಟ್ರಾನ್ಸ್ಪೋರ್ಟ್, ಬೋಟಿಂಗ್ ಅಂಡ್ ಆಟೋ ಚಾರ್ಜಸ್, 24/7 ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲವೂ ಇರುತ್ತೆ. ವಿಶೇಷವಾಗಿ ಹಿರಿಯ ನಾಗರಿಕರಿಗೆ ಸ್ಪೆಷಲ್ ಕೇರ್ ಕೂಡ ಇರುತ್ತೆ. ಹೊರಡೋ ದಿನ 4 ಏಪ್ರಿಲ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡೋ ಮೂಲಕ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಏನೋ ಸ್ನೇಹಿತರೆ, ಉತ್ತರ ಕರ್ನಾಟಕ ಬಿಸಿಲಿನಿಂದ ಬಳಲೋಕೆ, ಹೆಚ್ಚು ಮಳೆಯಾಗದಿರೋಕೆ ಕಾರಣ ಮೊದಲನೇದು ಅದು ಅರೆ ಶುಷ್ಕ ವಲಯ ಅಂತ ಜಾಗನೇ ಹಾಗೆ ಅದು. ಸೊ ವಾರ್ಷಿಕವಾಗಿ ಬರೀ 400-750 ಮಿಲಿಮೀಟರ್ ಮಳೆ ಆಗುತ್ತೆ ಅಷ್ಟೇ. ಯಾವಾಗ? ನಾರ್ಮಲ್ ಆಗಿ, ಆವರೇಜ್ ಆಗಿ, ಪ್ರವಾಹ ಬಂದಾಗಲ್ಲ. ಇನ್ನು ಈ ಭೂಭಾಗದ ಬಹುಭಾಗ ಡೆಕ್ಕನ್ ಪ್ಲಾಟೂ ನಲ್ಲಿದೆ. ಈ ಡೆಕ್ಕನ್ ಪ್ಲಾಟೂ ರಚನೆಯಾಗಿರುವುದು ಬಸಾಲ್ಟಿಕ್ ಕಲ್ಲುಗಳಿಂದ, ಡ್ರೈ ಸಾಯಿಲ್ ಇಂದ. ಇದು ಬಿಸಿಯನ್ನ ಬೇಗ ಹೀರ್ಕೊಳ್ಳುತ್ತೆ, ಹೆಚ್ಚು ಕಾಲ ಹಿಡಿದಿಟ್ಕೊಳ್ಳುತ್ತೆ. ಆದ್ರೆ ಈ ರೀತಿ ಹಿಡಿದಿಟ್ಕೊಂಡಿರೋ ಶಾಖವನ್ನ ಮತ್ತೆ ವಾಪಸ್ ರಿಲೀಸ್ ಮಾಡಲ್ಲ ಬೇಗ. ಜೊತೆಗೆ ಸುತ್ತಮುತ್ತ ಯಾವುದೇ ಸಮುದ್ರನೂ ಇಲ್ಲ. ಸಮುದ್ರದ ಮೇಲ್ಮೈನಿಂದ ಬೀಸೋ ತಂಗಾಳಿ ಕೂಡ ಇಲ್ಲಿ ನೋಡೋಕೆ ಸಿಗಲ್ಲ. ಅಲ್ಲದೆ ಅರಣ್ಯದ ಸಮಸ್ಯೆ ಇದೆ.
ದಕ್ಷಿಣ ಕರ್ನಾಟಕ, ಮಲೆನಾಡು, ಕರಾವಳಿ ಭಾಗದಲ್ಲಿ ದಟ್ಟ ಅರಣ್ಯ ಇದೆ. ಆದರೆ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಟೆಂಪರೇಚರ್ ಹದ ಮಾಡೋಕೆ ಯಾವುದೇ ರೀತಿ ಕಾಡಿಲ್ಲ ಸರಿಯಾಗಿ. ಗಾಯಕ್ಕೆ ಬರೆ ಹಾಕಿದ ರೀತಿ ಉತ್ತರ ಮತ್ತು ವಾಯುವ್ಯ ಭಾರತದಿಂದ ಬಿಸಿ ಗಾಳಿನೇ ಬೀಸುತ್ತೆ. ಮಾನ್ಸೂನ್ ಮಾರುತಗಳು ಇಲ್ಲಿಗೆ ಲೇಟಾಗಿ ಎಂಟ್ರಿ ಕೊಡ್ತವೆ. ಎಲ್ಲದರ ಪರಿಣಾಮ ಈ ಭಾಗದಲ್ಲಿ ಬಿಸಿಲು ಹೆಚ್ಚಾಗಿರುತ್ತೆ. ಯಥಾ ಪ್ರಕಾರ ಈ ಬಾರಿ ಕೂಡ ಅದೇ ರೀತಿಯಾಗುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಮಾರ್ಚ್ ತಿಂಗಳಲ್ಲಿ ಬಿಸಿಲು 43ರಿಂದ 45 ಡಿಗ್ರಿ ಸೆಲ್ಸಿಯಸ್ ತನಕ ಹೋಗಬಹುದು ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅಲ್ಲದೆ ಕರಾವಳಿ ಭಾಗದಲ್ಲಿ ಮಳೆ ಜೊತೆಗೆ ಬಿಸಿಲು ಗಾಳಿ ಇರುತ್ತೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಗರಿಷ್ಠ ತಾಪಮಾನ 40 ಡಿಗ್ರಿ ಸೆಲ್ಸಿಯಸ್ ತನಕ ಏರುತ್ತೆ. ಇನ್ನು ದಕ್ಷಿಣ ಕರ್ನಾಟಕ ಮತ್ತು ಬೆಂಗಳೂರಲ್ಲಿ ತಾಪಮಾನ ರಾಜ್ಯದ ಬೇರೆ ಭಾಗಗಳಿಗೆ ಹೋಲಿಸಿದ್ರೆ ಕಮ್ಮಿ ಇರುತ್ತೆ. ಆದರೆ ಬೆಂಗಳೂರಿನ ಹಿಂದಿನ ದಾಖಲೆ ಮೀರುತ್ತೆ. ಲಾಸ್ಟ್ ಇಯರ್ ಹೀಟ್ ವೇವ್, ಮುಖಕ್ಕೆ ಬಿಸಿಗಾಳಿ ಬಂದು ಹೊಡಿತಾ ಇತ್ತಲ್ಲ ಮಧ್ಯಾಹ್ನ ಆಚೆಗೆ ಬಂದರೆ, ಈಗ ಈ ಸಲ ಅದು ಮೀರುತ್ತೆ. 34 ಡಿಗ್ರಿ ಸೆಲ್ಸಿಯಸ್ನಿಂದ 40 ಡಿಗ್ರಿ ಸೆಲ್ಸಿಯಸ್ ತನಕವೂ ಬಿಸಿ ಹೊಡಿಬಹುದು ನಮಗೆ ಬೆಂಗಳೂರಲ್ಲಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಒಂದು ಸಮಾಧಾನ ಅಂದರೆ ಈ ರೀತಿ ಬಿಸಿ ನಮಗೆ ಒಂದಷ್ಟು ಕಾಲ ಹೊಡೆದ್ರೂ ಕೂಡ ಪದೇ ಪದೇ ಮಳೆ ಬಂದು ಆಗಾಗ ಕೂಲ್ ಕೂಡ ಮಾಡ್ಬೋದು. ಯಾಕಂದರೆ ಬೆಂಗಳೂರು ಭಾಗದಲ್ಲಿ ಹೆಚ್ಚು ಮಳೆ ನಿರೀಕ್ಷೆ ಇರೋದ್ರಿಂದ ಈ ಬಿಸಿಲಿನ ಏಟಿನ ನಡುವೆ ಕೂಡ ಮಳೆ ಬಂದು ಆಗಾಗ ತಂಪನ್ನು ಕೊಡಬಹುದು ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಆದರೆ ಆ ನಿರೀಕ್ಷೆಯನ್ನು ಎಷ್ಟು ಮಳೆ ನಿಜ ಮಾಡುತ್ತೆ ಅನ್ನೋದಕ್ಕೆ ನಾವು ವೇಟ್ ಮಾಡಿ ನೋಡಬೇಕಷ್ಟೇ. ಇನ್ನು ದೇಶದ ವಿಚಾರಕ್ಕೆ ಬಂದರೆ, ಎಂಟೈರ್ ನೇಷನ್ ವಿಚಾರಕ್ಕೆ ಬಂದರೆ, ಈ ಸಲ ದೇಶದಲ್ಲಿ ಪ್ರೀ ಮಾನ್ಸೂನ್ ಶುರು ಆಗೋಕ್ಕಿಂತ ಮುಂಚೆ ಬರೋ ಒಂದಷ್ಟು ಮಳೆ ಇದೆಯಲ್ಲ, ಅದು ಚೆನ್ನಾಗಿ ಆಗುತ್ತೆ ಅಂತ ಹವಾಮಾನ ವರದಿ ಹೇಳ್ತಾ ಇದೆ. ಸೇಮ್ ಟೈಮ್ ಹೀಟ್ ವೇವ್ ಕೂಡ ಕೆಲ ಭಾಗದಲ್ಲಿ ತುಂಬ ಕಾಡಬಹುದು. ನಿಮಗೆ ಗೊತ್ತಿರ್ಬೋದು ಸ್ನೇಹಿತರೆ, ಕಳೆದ ಫೆಬ್ರವರಿಯಲ್ಲಿ 125 ವರ್ಷಗಳಲ್ಲೇ ಅತ್ಯಧಿಕ ತಾಪಮಾನ ದಾಖಲಾಗಿತ್ತು. ಅದು ಯಾವ ಲೆವೆಲ್ಗೆ ಅಂದರೆ 1901 ಬಳಿಕ ಮೊದಲ ಬಾರಿಗೆ ಫೆಬ್ರವರಿ ತಿಂಗಳಲ್ಲಿ ದಾಖಲೆಯ ಉಷ್ಣಾಂಶ ರೆಕಾರ್ಡ್ ಆಯಿತು. ಸೊ ಮುಂದಿನ ಮಾರ್ಚ್, ಏಪ್ರಿಲ್, ಮೇ ತಿಂಗಳಲ್ಲಿ ವಿಪರೀತ ಬಿಸಿಲಿರುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ರಾಜಸ್ಥಾನ, ಗುಜರಾತ್, ಹರಿಯಾಣ, ಮಧ್ಯಪ್ರದೇಶ ಸೇರಿದಂತೆ ಸುಮಾರು 15 ರಾಜ್ಯಗಳಲ್ಲಿ ಹೀಟ್ ವೇವ್ ಇರುತ್ತೆ. ಮೇ ಮಧ್ಯನಲ್ಲಿ ಅದು ಪೀಕ್ಗೆ ಹೋಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಮಳೆಗಾಲದಲ್ಲಿ ಹೇಗೆ? ಏನೋ ಮುಂಗಾರು ಮತ್ತು ಹಿಂಗಾರಿನ ವಿಚಾರಕ್ಕೆ ಬಂದರೆ ಈ ವರ್ಷ ಲಾ ನಿನಾ ಎಫೆಕ್ಟ್ ಕಮ್ಮಿ ಇರುತ್ತೆ. ಹೀಗಾಗಿ ವಿಪರೀತ ಏನು ಮಳೆ ಆಗಲ್ಲ, ಮಾಮೂಲಿ ಬರೋಷ್ಟು ಚೆನ್ನಾಗಿ ಮಳೆ ಬರುತ್ತೆ. ಸ್ನೇಹಿತರೆ, ಈ ಲಾ ನಿನಾ, ಎಲ್ ನಿನಾ ಬಗ್ಗೆ ಈ ಮುಂಚೆನೂ ಪ್ರತ್ಯೇಕ ವರದಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ವಿ. ಆ ವಿಡಿಯೋವನ್ನು ಈ ವಿಡಿಯೋದ ಎಂಡ್ನಲ್ಲಿ ನಾವು ಸ್ಕ್ರೀನ್ ಮೇಲೆ ತರ್ತೀವಿ. ಟ್ಯಾಪ್ ಮಾಡೋ ಮೂಲಕ ನೀವು ಅದ್ರ ಬಗ್ಗೆ ಕೂಡ ಸ್ವಲ್ಪ ನಾಲೆಜನ್ನು ಗೇನ್ ಮಾಡ್ಬೋದು. ಈ ವಿಡಿಯೋ ಎಂಡ್ ಆಗೋ ತನಕ ನೀವು ವೇಟ್ ಮಾಡಿದ್ರೆ ಅದು ಸ್ಕ್ರೀನ್ ಮೇಲೆ ಬರುತ್ತೆ. ಆಮೇಲೆ ಸ್ವಲ್ಪ ಸಿಂಪಲ್ ಆಗಿ ಇನ್ನೊಂದ್ಸಲ ಇಲ್ಲಿ ಹೇಳಬೇಕು ಅಂದರೆ, ಪ್ಯಾಸಿಫಿಕ್ ಸಾಗರದಲ್ಲಿ ಆಗೋ ಉಷ್ಣಾಂಶದ ಬದಲಾವಣೆಯಿಂದ ನಮ್ಮ ವಾತಾವರಣದಲ್ಲೂ ಆಗೋ ಏರುಪೇರು, ಅದು ಇಲ್ಲಿನ ಮಳೆ ಮತ್ತು ಬಿಸಿಲಿನ ಮೇಲೆ ಪ್ರಭಾವ ಬೀರುತ್ತೆ. ಲಾ ನಿನಾ ಉಂಟಾದಾಗ ಹೆಚ್ಚು ಮಳೆಯಾಗುತ್ತೆ, ಎಲ್ ನಿನೋ ಇದ್ರೆ ಕಮ್ಮಿ ಮಳೆಯಾಗುತ್ತೆ. ಸೊ ಈ ಸಲ ಲಾ ನಿನಾ ಎಫೆಕ್ಟ್ ಕಮ್ಮಿ ಇರುತ್ತೆ ಅಂತ ಅಂದಾಜು ಮಾಡಲಾಗಿದೆ. ಹಾಗಂತ ಮಳೆ ಆಗೋದಿಲ್ಲ ಅಂತಲ್ಲ, ಉತ್ತಮ ಮಳೆ ಆಗುತ್ತೆ. ಆದರೆ ಪ್ರವಾಹ ಆಗೋ ರೀತಿಯಲ್ಲಿ ಹೆದರೋ ಲೆಕ್ಕಾಚಾರ ಇಲ್ಲ, ಆ ರೀತಿ ಆತಂಕ ಇಲ್ಲ ಅಂತ ಈ ಕ್ಷಣಕ್ಕೆ ಹವಾಮಾನ ತಜ್ಞರು ಮತ್ತು ಹವಾಮಾನ ಇಲಾಖೆಗಳು ಕೊಟ್ಟಿರೋ ಮುನ್ಸೂಚನೆ. ಆರ್ಥಿಕತೆ ಮೇಲೆ ಏನು ಪರಿಣಾಮ? ಈಗ ಮೇನ್ ವಿಚಾರಕ್ಕೆ ಬರೋಣ. ಮೊದಲೇ ಹೇಳಿದಂತೆ ನಮ್ಮ ದೇಶದ ಆರ್ಥಿಕತೆಗೆ 18% ಕೊಡುಗೆಯನ್ನು ಕೃಷಿ ಕೊಡ್ತಾ ಇದೆ ಅಷ್ಟೇ. ಆದರೆ ಜನ ಡಿಪೆಂಡ್ ಆಗಿರೋದು 60 ಕೋಟಿ ಜನ ಡಿಪೆಂಡ್ ಆಗಿದ್ದಾರೆ. ತುಂಬ ಕಮ್ಮಿ ಆದಾಯದಲ್ಲಿ ಜೀವನ ನಡೆಸ್ತಾ ಇದ್ದಾರೆ ಅಂತ ಅರ್ಥ ಅಲ್ವಾ? ಇದು ನೋಡ್ರೆ ಗೊತ್ತಾಗತ್ತಲ್ವಾ? GDPಗೆ 18% ಕೊಡುಗೆ ಕೊಡ್ತಿರೋದು, ಡಿಪೆಂಡ್ ಆಗಿರೋದು ಮಾತ್ರ 60 ಕೋಟಿ ಜನ ಅಂತ ಹೇಳಿದ್ರೆ, ಅವರೆಲ್ಲ ಸಣ್ಣ ರೊಟ್ಟಿಯಲ್ಲಿ ತುಂಬ ಜನ ಹೊಟ್ಟೆ ತುಂಬಿಸ್ಕೊಳ್ತಿದ್ದಾರೆ ಅಂತ ಅರ್ಥ ಅಲ್ವಾ? ಸೊ ಈ 60 ಕೋಟಿ ಜನಸಂಖ್ಯೆಯಲ್ಲಿ ಅದರಲ್ಲಿ ಅಗೇನ್ 61% ಜನಕ್ಕೆ ಮಳೆನೇ ಜೀವನ. ಮಳೆ ಜಾಸ್ತಿ ಆದರೂ ಕಷ್ಟ, ಕಮ್ಮಿ ಆದರೂ ಕಷ್ಟ, ಹದವಾಗಿ ಬಂದರೆ ಮಾತ್ರ ಅವ್ರ ಲೈಫ್. ಹೀಗಾಗಿ ಮಳೆ ಏನಾಗುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಅವರಿಗೆ. ಜೊತೆಗೆ ಕಾಲುವೆಯಿಂದ ನೀರು ಬೇಕು, ಆ ನದಿಗೆ ನೀರು ಹರಿಬೇಕು, ಅದು ಕೂಡ ಇಂಪಾರ್ಟೆಂಟ್. ನೀರಾವರಿ ಅದಕ್ಕೂ ನೀರಿಳಿಂದ ಬರುತ್ತೆ ಕಾಲುವೆಗಳಿಗೆ. ಡ್ಯಾಮ್ನಲ್ಲಿ ನೀರು ಚೆನ್ನಾಗಿ ಸಂಗ್ರಹ ಆಗಬೇಕು, ಮಳೆಯೇ ಆಧಾರ. ಹೀಗಾಗಿ ಮುಂದಿನ ದಿನಗಳಲ್ಲಿ ಮಳೆ ಏನಾಗುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ವಿಚಾರ. 2023ರಲ್ಲಿ ತೀವ್ರ ಬರಗಾಲ ಇತ್ತು, ಆದರೆ 2024ರಲ್ಲಿ ಚೆನ್ನಾಗಿ ಮಳೆಯಾಗಿತ್ತು. ಇದೇ ಕಾರಣಕ್ಕೆ ಸಿದ್ದರಾಮಯ್ಯ ಅವರು, ನೋಡ್ರಿ ನಾನು ಅಧಿಕಾರಕ್ಕೆ ಬಂದರೆ ಫುಲ್ ಬರಗಾಲ ಅಂತಿದ್ರಲ್ಲ, ನನ್ನ ಅದೃಷ್ಟ ಸರಿಯಿಲ್ಲ ಅಂತಿದ್ರಲ್ಲ, ನೆಕ್ಸ್ಟ್ ಇಯರ್ ಹೆಂಗೆ ಮಳೆ ಬಂತಲ್ಲ ಅಂತ ಹೇಳ್ತಾ ಇದ್ರು. ಸೊ 1 ವರ್ಷ ಬರಗಾಲ ನೋಡಿದ ನಮಗೆ ನೆಕ್ಸ್ಟ್ ಇಯರ್ ಅಂದರೆ ಪ್ರೀವಿಯಸ್ ಇಯರ್ ಜನವರಿ ಬಂದರೂ ಕೂಡ ಅಣೆಕಟ್ಟುಗಳು ಖಾಲಿಯಾಗಿರಲಿಲ್ಲ, ಆ ರೀತಿ ಚೆನ್ನಾಗಿ ಮಳೆಯಾಗಿತ್ತು. ಮಳೆ ಜಾಸ್ತಿಯಾಗಿ ತಮಿಳುನಾಡಿಗೆ DK ಶಿವಕುಮಾರ್ 100 TMC ನೀರು ಬಿಡ್ರಿ ಅಂತ ಹೇಳಿದರು. ದೇಶದ GDP ಗ್ರೋತ್ ಹೆಚ್ಚಿಸುವಲ್ಲಿ ಕೃಷಿ ಕ್ಷೇತ್ರ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು. ಕೃಷಿ ಕ್ಷೇತ್ರ ಕಳೆದ ವರ್ಷ 3.8% ಗ್ರೋತ್ ಕಂಡಿತ್ತು. ಅದಕ್ಕೂ ಮುಂಚೆ ಬೈ 1.4% ಮಾತ್ರ ಗ್ರೋ ಆಗಿತ್ತು. ಯಾವುದು? ಅಗ್ರಿ GDP. ಸೊ ಈ ಬಾರಿಯೂ ಕೂಡ ಚೆನ್ನಾಗಿ ಮಳೆಯಾದರೆ ಕೃಷಿ ಕ್ಷೇತ್ರ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ. ಆಹಾರ ಭದ್ರತೆ ದೇಶದ್ದು, ಕೃಷಿ ಮತ್ತು ಕೃಷಿ ಆಧಾರಿತ ಕೈಗಾರಿಕೆಗಳು, ಕೃಷಿ ಮೇಲೆ ಡಿಪೆಂಡ್ ಆಗಿರೋ ಪಾಪ್ಯುಲೇಷನ್ ಎಲ್ಲರಿಗೂ ಅನುಕೂಲ.
ದೇಶದಲ್ಲಿ 11.2% ವಿದ್ಯುತ್ಗೆ ಜಲ ವಿದ್ಯುತ್ತೇ ಮೂಲ, ಆ ಫ್ಯಾಕ್ಟರ್ ಕೂಡ ಇದೆ. ಸೊ ನದಿಗಳಲ್ಲಿ ನೀರು ಚೆನ್ನಾಗಿದ್ರೆ ಜಲ ವಿದ್ಯುತ್ ಕೂಡ ಚೆನ್ನಾಗಿ ಉತ್ಪಾದನೆ ಆಗುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಬಿಸಿಲು ಏರ್ತಿರೋ ಟೈಮ್ನಲ್ಲಿ, ಲೈಟಾಗಿ ಆಗಾಗ ಮಳೆ ಇಣ್ಕೋಕ್ಕೂ ಶುರು ಮಾಡಿರೋ ಟೈಮ್ನಲ್ಲಿ ಮುಂದಿನ ದಿನಗಳಲ್ಲಿ ನಮಗೆ ಈ ವರ್ಷ ಈ ಸಮ್ಮರ್ ಮತ್ತು ಅದಾದ ನಂತರ ಶುರುವಾಗೋ ಮಾನ್ಸೂನ್ ಯಾವ ಲೆಕ್ಕಾಚಾರದಲ್ಲಿರುತ್ತೆ, ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ರಫ್ ಐಡಿಯಾವನ್ನು ಕೊಡೋ ಪ್ರಯತ್ನ. ಇದು ಈ ಕ್ಷಣಕ್ಕೆ ಹವಾಮಾನ ತಜ್ಞರು ಮತ್ತು ಕೇಂದ್ರ ಹವಾಮಾನ ಇಲಾಖೆ, ರಾಜ್ಯದ ಹವಾಮಾನ ಇಲಾಖೆ ಇವರೆಲ್ಲ ಕೊಟ್ಟಿರೋ ಮುನ್ಸೂಚನೆಗಳ ಆಧಾರದಲ್ಲಿ ಈ ರಿಪೋರ್ಟ್ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದರಲ್ಲಿ ಸಣ್ಣ ಪುಟ್ಟ ಬದಲಾವಣೆಗೆ ಅವಕಾಶ ಇದ್ದೇ ಇರುತ್ತೆ. ಪ್ರಕೃತಿ ಯಾವಾಗ ಹೇಗೆ ವಿಭಿನ್ನವಾಗಿ ಬಿಹೇವ್ ಮಾಡುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ. ಸದ್ಯಕ್ಕೆ ಈ ರೀತಿ ಪಾಸಿಟಿವ್ ಅಂಶಗಳೇ ಇದ್ದಾವೆ. ಇದರ ಬಗ್ಗೆ ನಿಮಗೇನು ಅನಿಸ್ತು ಕಾಮೆಂಟ್ ಮಾಡಿ ತಿಳಿಸಿ. ಇಂತಹ ಉಪಯುಕ್ತವಾಗಿರೋ ಮಾಹಿತಿಯನ್ನು ಒಂದಷ್ಟು ಜನಕ್ಕೆ ಶೇರ್ ಮಾಡಿ, ನೋಡಿ ಅವ್ರ ಫೀಡ್ಬ್ಯಾಕ್ ಕೊಟ್ಟರೆ ನಮಗೂ ಕೂಡ ಓಕೆ ಜನಕ್ಕೆ ಇದು ಬೇಕು ಮಾಡಬೇಕು ಅನ್ನೋ ಮೋಟಿವೇಶನ್ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.